ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಅನುದಿನದ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನು ಸ್ವಾಗತಿಸ್ತಿದ್ದೀನಿ. ಬನ್ನಿ ದೇವರ ವಾಕ್ಯನ ಓದಿಕೊಳ್ಳೋಣ. ಯೆರೆಮೀಯನು ಬರೆದ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ 7ನೇ ವಚನ. ಯಾವನು ಯೆಹೋವನಲ್ಲಿ ಭರವಸೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸೆಯಾಗಿದ್ದಾನೋ ಅವನು ಧನ್ಯನು. ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದಾರೋ, ಯಾರಿಗೆ ಯೇಸು ಕ್ರಿಸ್ತನು ಭರವಸೆಯಾಗಿದ್ದಾನೋ ಅವರು ಧನ್ಯರಂತೆ. ಹಾಗಾದ್ರೆ ನೀವು ದೇವರ ಮೇಲೆ ವಿಶ್ವಾಸ ಇಟ್ಟಿದ್ದೀರಾ? ನಿಮ್ಮ ಭರವಸೆಗೆ ದೇವರು ಆಧಾರನಾಗಿದ್ದಾನ? ಹಾಗಾದ್ರೆ ನೀವು ನಿಜವಾದ ಧನ್ಯರಾಗಿದ್ದೀರಿ. ನಾವು ನೋಡುವಾಗ ಲೋಕದಲ್ಲಿ ಅನೇಕರು ತಮ್ಮ ನಂಬಿಕೆಗಳನ್ನು ಮನುಷ್ಯರ ಮೇಲೆ, ವಸ್ತುಗಳ ಮೇಲೆ, ಅಥವಾ ಸ್ವಂತ ಬಲದಲ್ಲಿ, ಸ್ವಂತ ಜ್ಞಾನದ ಮೇಲೆ, ಸ್ವಂತ ಆದಾಯಗಳ ಮೇಲೆ ನಂಬಿಕೆ ಇಟ್ಕೊಂಡು ಅವ್ರಿಗೆ ಅದೇ ಆಧಾರವಾಗಿರ್ತದೆ. ನಂಬಿಕೆ ಇಟ್ಕೊಂಡು ಜೀವಿಸ್ತಾ ಇರ್ತಾರೆ. ಕೆಲವರಿಗೆ ಅವ್ರ ಕುಟುಂಬದ ಸದಸ್ಯರು ಅಂದರೆ ಯಜಮಾನರಾಗಿರ್ಬೋದು, ಅಥವಾ ಮಕ್ಕಳಾಗಿರ್ಬೋದು, ಅಥವಾ ಯಾವುದಾದ್ರೂ ಕಾರ್ಯಗಳಿಂದ ಬರುವಂಥ, ಅಂದರೆ ಯಾವುದಾದ್ರೂ ಮೂಲತೆಯಿಂದ ಬರುವಂಥ ವರಮಾನಗಳಾಗಿರ್ಬೋದು, ಅವೇ ಅವರಿಗೆ ಆಧಾರವಾಗಿರ್ತದೆ. ಅದಕ್ಕೆ ಅನೇಕ ಜನ ನೋಡೋದನ್ನು ನೋಡ್ತೀವಿ. ನನ್ನ ನಂಬಿಕೆ ನನ್ನ ಮಗನೇ, ನಾನು ನಂಬಿಕೊಂಡಿರೋದೇ ನನ್ನ ಮಗಳನ್ನೇ, ನಾವು ನಂಬ್ಕೊಂಡಿರೋದೇ ಇವರನ್ನೇ, ಈ ಕೆಲಸನೇ ನಾನು ನಂಬ್ಕೊಂಡಿದ್ದೀನಿ, ಈ ಹಣನೇ ನಾನು ನಂಬ್ಕೊಂಡಿದ್ದೀವಿ, ಇದೇ ನಮಗೆ ಆಧಾರ, ಇದೇ ನಮ್ಮ ಮೂಲ ಆದಾಯ ಎಂಬುದಾಗಿ ವರಮಾನ ಮೇಲೆ ಬರುವಂಥ ಆದಾಯದ ಮೇಲೆ ನಂಬಿಕೆ ಇಟ್ಕೊಂಡಿರ್ತಾರೆ. ಆದರೆ ಯಾರು ನಿಜವಾದ ಧನ್ಯರು? ಸ್ವಂತ ಜ್ಞಾನದ ಮೇಲೆ ನಂಬಿಕೆ ಇಡುವವರು ಆಗಿರ್ಬೋದು, ಅಥವಾ ಬಲದ ಮೇಲೆ, ಅವ್ರ ಕೆಲಸದ ಮೇಲೆ, ಮತ್ತು ಅವ್ರಿಗೆ ಬರುವಂಥ ವರಮಾನದ ಮೇಲೆ, ಅಥವಾ ಮನುಷ್ಯರ ಮೇಲಾಗಲಿ ಯಾರೆಲ್ಲ ನಂಬಿಕೆನ ಇಟ್ಟುಕೊಂಡಿರ್ತಾರೋ ಅವರು ಧನ್ಯರಲ್ಲ. ಪ್ರೇರೆ, ಯಾರು ಮನುಷ್ಯರನ್ನ ಆಧಾರವಾಗಿ ಅಥವಾ ಬರುವಂಥ ವರಮಾನಗಳ ಮೇಲೆ ಆಧಾರ ಪಟ್ಟು ಜೀವಿಸ್ತಾ ಇರ್ತಾರೋ ಅವರು ಧನ್ಯರಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ, ನಿಜವಾದ ಧನ್ಯರು ಯಾರು ಎಂಬುದಾಗಿ ಹೇಳೋದಾದ್ರೆ, ಯಾರು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸೆಯಾಗಿದ್ದಾನೋ ಅವನು ಧನ್ಯನು ಅಂತ ಹೇಳ್ತಿದ್ದೆ. ಅಂದರೆ ಯಾರೆಲ್ಲ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದಾರೋ, ಯಾರಿಗೆಲ್ಲ ಯೇಸು ಕ್ರಿಸ್ತನೇ ಭರವಸೆಯಾಗಿದ್ದಾನೋ ಮತ್ತು ಆಧಾರವಾಗಿದ್ದಾನೋ ಅವರು ನಿಜವಾದ ಧನ್ಯರಂತೆ. ಹಾಗಾದ್ರೆ ಇವತ್ತು ಎಷ್ಟೋ ಜನ ನಾವು ದೇವರ ಮೇಲೆ ನಂಬಿಕೆ ಇಟ್ಟಿದ್ದೀವಿ, ದೇವರೇ ನಮ್ಗೆ ಆಧಾರ ಅಂತ ಹೇಳ್ಕೊಳ್ತಾರೆ. ಆದರೆ ಅವರು ಕೆಲಸದ ಮೇಲೋ, ಬರುವಂಥ ಆದಾಯದ ಮೇಲೋ, ಅಥವಾ ದುಡಿಯುವಂಥ ಜನರ ಮೇಲೋ, ಅಥವಾ ಸ್ವಂತ ಜ್ಞಾನದ ಮೇಲೋ, ಬಲದ ಮೇಲೋ ನಂಬಿಕೆ ಇಟ್ಕೊಂಡಿರ್ತಾರೆ. ಆದರೆ ಬಾಯಿ ಮಾತಲ್ಲಿ ಹೇಳುವಾಗ ನಮಗೆ ದೇವರೇ ನಂಬಿಕೆ, ದೇವರೇ ನಮಗೆ ಆಧಾರ, ದಿಕ್ಕು ಅಂತ ಹೇಳ್ತಾರೆ. ಆದರೆ ಅದು ಯಾವುದು ಕೂಡ ಸರಿಯಾದಂಥ ವಿಶ್ವಾಸವಾಗಿರಲ್ಲ. ಆದರೆ ದೇವರ ವಾಕ್ಯ ಹೇಳ್ತಿದೆ, ಯೇಸು ಕ್ರಿಸ್ತನನ್ನು ಯಾರು ಮನಸಾರೆ ನಂಬಿಕೆ ಇಟ್ಟಿರ್ತಾರೋ ಆತನೇ ನನ್ನ ಭರವಸೆ, ಆತನೇ ನನ್ನ ಆಧಾರ, ಆತನೇ ನನಗೆ ದಿಕ್ಕು, ಆತನೇ ನನಗೆಲ್ಲವೂ ಎಂಬುದಾಗಿ ಪೂರ್ಣ ಮನಸ್ಸಿನಿಂದ ಆತನ ಮೇಲೆ ಆಧಾರ ಪಟ್ಟಿರ್ತಾರೋ ಅವರು ನಿಜವಾದ ಧನ್ಯರು. ಹಾಗಾದ್ರೆ ನಾವು ಈ ರೀತಿಯಾಗಿದ್ದೀವ, ಅಥವಾ ಮನುಷ್ಯರನ್ನ ನಂಬುತ್ತಾ ಇದ್ದೀವ, ಅಥವಾ ನಮ್ಮ ಸ್ವಂತ ಬಲವನ್ನು ನಂಬ್ತಿದ್ದೀವ, ಅಥವಾ ಕಾರ್ಯಗಳನ್ನ ನಂಬುತ್ತಿದ್ದೀವ, ಅಥವಾ ನಮಗೂ ಬರುವಂಥ ಯಾವುದಾದ್ರೂ ಆದಾಯಗಳ ಮೇಲೆ ನಮ್ಮ ಭರವಸೆಯನ್ನು ಇಟ್ಕೊಂಡು ಜೀವಿಸ್ತಾ ಇದ್ದೀವ? ಇವ್ಯಾವ ಭರವಸೆಯೂ ಕೂಡ ನಮ್ಮನ್ನ ಧನ್ಯರಾಗಿ ಮಾಡುವುದಿಲ್ಲ ಪ್ರೇರಿ. ಇವ್ಯಾವು ಕೂಡ ದೇವರ ಬಳಿಗೆ ನಮ್ಮನ್ನು ನಡೆಸುವುದಿಲ್ಲ. ಆದರೆ ಯಾರಿಗೆಲ್ಲ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡ್ತದೋ, ಯಾರೆಲ್ಲ ಯೇಸು ಕ್ರಿಸ್ತನ ಮೇಲೆ ಆಧಾರ ಪಟ್ಟು ಜೀವಿಸ್ತಾ ಇರ್ತಾರೋ, ಪ್ರತಿದಿನ ಆತನ ಮೇಲೆ ಆಧಾರ ಪಡುವಂಥದ್ದು. ಸ್ವಾಮಿ, ಈ ದಿನ ನೀನೇ ನಡೆಸು, ಈ ದಿನ ನೀನೇ ಕೊಟ್ಟಿದ್ದಿ, ಈ ದಿನ ನೀನೇ ನನ್ನ ಕೆಲಸಗಳಲ್ಲಿ, ನನ್ನ ಒಂದು ಪ್ರಯಾಣಗಳಲ್ಲಿ, ನನ್ನ ವಿದ್ಯಾಭ್ಯಾಸದಲ್ಲಾಗಿರ್ಬೋದು, ಅಥವಾ ನಾನು ದುಡಿಯುವಂಥ ದುಡಿಮೆಲಾಗಿರ್ಬೋದು, ಅಥವಾ ನನ್ನ ಕುಟುಂಬದಲ್ಲಾಗಿರ್ಬೋದು, ನನ್ನ ಆತ್ಮಿಕ ಜೀವಿತದಲ್ಲಾಗಿರ್ಬೋದು, ಸ್ವಾಮಿ ಎಲ್ಲ ವಿಷಯದಲ್ಲೂ ನೀನೇ ನನಗೆ ಆಧಾರ. ಇವತ್ತು ನನ್ನನ್ನು ನೀನೇ ನಡೆಸು. ಈ ಉದಯ ಕಾಲದಲ್ಲಿ ನಾನು ಎದ್ದು ಪ್ರಾರ್ಥಿಸ್ತಾ ಇದ್ದೀನಿ, ಸ್ವಾಮಿ ಈ ದಿನವೆಲ್ಲ ನಿನ್ನ ಕೈಯಲ್ಲಿ ಒಪ್ಪಿಸ್ತೀನಿ. ನೀನೇ ನನ್ನ ನಂಬಿಕೆ, ನೀನೇ ನನ್ನ ಭರವಸೆ, ನೀನೇ ನನ್ನ ಆಧಾರ ಎಂಬುದಾಗಿ ಯಾರೆಲ್ಲ
ಮುಂಜಾನೆ ಬೇಗ ಎದ್ದು ಪ್ರಾರ್ಥಿಸಿ ಆ ದಿನವನ್ನು ದೇವರೊಟ್ಟಿಗೆ ಪ್ರಾರಂಭಿಸಿ ಮತ್ತೆ ಆ ದಿನವೆಲ್ಲ ದೇವರ ಅನ್ಯೋನ್ಯತೆಯಲ್ಲಿ ನಡೆಯುವುದಕ್ಕೆ ತಮ್ಮನ್ನು ಒಪ್ಪಿಸಿಕೊಡ್ತಾರೋ ಅವರು ನಿಜವಾದ ಧನ್ಯರಾಗಿರ್ತಾರೆ. ನೀವು ಬೆಳಗ್ಗೆ ಎದ್ದೀರಾ? ನೀವು ಮುಂಜಾನೆ ಬೇಗ ಎದ್ದಿದ್ದೀರಾ? ಇವತ್ತು ಪ್ರಾರ್ಥಿಸಿ ಬೈಬಲ್ ಓದಿದ್ರ? ದೇವರು ನಿಮ್ಗೆ ಆಲೋಚನೆಗಳು ಕೊಟ್ಟಿದ್ದಾನ? ನೀವು ಈ ರೀತಿಯಾಗಿ ನೀವು ಪ್ರಾರ್ಥಿಸಿದ್ರ? ಇಲ್ಲ, ನಾನು ಸ್ವಲ್ಪ ಲೇಟಾಗಿ ಎದ್ದೆ, ನಾನು ಪ್ರಾರ್ಥನೆ ಮಾಡೋಕ್ಕಾಗಿಲ್ಲ, ಅಥವಾ ಎದ್ದಿದ್ದೆ, ನಾನು ಪ್ರಾರ್ಥನೆ ಮಾಡಿದೆ ಆದರೆ ನಾನು ಸತ್ಯವೇದನೆ ಓದಕ್ಕಾಗಲಿಲ್ಲ ಎಂಬುದಾಗಿದ್ದೇನೆ ಹೇಳೋರಾಗಿದ್ದೀರಾ? ಪ್ರಿಯರೇ, ನಾವು ಬೇಗ ಮುಂಜಾನೆ ಎದ್ದು ದೇವರ ಸಮ್ಮುಖಕ್ಕೆ ಬಂದು ಪ್ರಾರ್ಥಿಸ್ತಾ, ದೇವರೇ, ಈ ದಿನವನ್ನ ನಿನ್ನ ಕರಗಳಲ್ಲಿ ಒಪ್ಪಿಸ್ತೀನಿ, ನೀನೇ ನನ್ನ ಭರವಸೆ, ನೀನೇ ನನ್ನ ಆಧಾರ, ನೀನೇ ಈ ದಿನ ಎಲ್ಲ ನನ್ನನ್ನು ನಡೆಸು, ನನ್ನ ಕೆಲಸಗಳನ್ನು ನಡೆಸು, ನನ್ನ ಕುಟುಂಬವನ್ನು ನಡೆಸು, ಯಾವುದೇ ಶೋಧನೆಯಲ್ಲಿ ನನ್ನ ಸೇರಿಸದಂತೆ ಕೇಡಿಂದ ತಪ್ಪಿಸು, ಸೈತಾನ್ ತರುವಂಥ ಯಾವುದೇ ಬಲೆಯಲ್ಲೂ ನಾನು ಸಿಕ್ಕಿ ಬೀಳದಂತೆ ನನ್ನನ್ನು ನೀನು ತಪ್ಪಿಸಿ ನಡೆಸು, ಈ ದಿನವೆಲ್ಲ ನಾನು ಬಲಪಡಿಸು ಎಂಬುದಾಗಿ ಒಪ್ಪಿಸಿಕೊಡೋದಾದ್ರೆ ನಿಶ್ಚಯವಾಗಿ ದೇವರು ನಮ್ಮನ್ನು ನಡೆಸುವನಾಗಿರ್ತಾನೆ. ಯಾಕಂದ್ರೆ ನಮ್ಮ ಭರವಸೆಗೆ ಆತನ ಆಧಾರನಾಗಿದ್ದಾನೆ. ಆತನು, ನೀವು ಭರವಸೆ ಇಡುವಾಗ, ಭರವಸೆ ಇಟ್ಟು ಪ್ರಾರ್ಥಿಸುವಾಗ ನಿಮ್ಮ ನಂಬಿಕೆಗಳಿಗೆ ಆತನ ಆಧಾರನಾಗಿದ್ದು ನಿಮ್ಮನ್ನು ನಿತ್ಯವೂ ನಡೆಸುವನಾಗಿದ್ದಾನೆ. ಆದ್ರಿಂದ ಈಗ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ ಪ್ರೇರೆ. ಯಾಕೆಂದ್ರೆ ನಾವು ನಿಜವಾಗ್ಲೂ ದೇವರ ಮೇಲೆ ವಿಶ್ವಾಸನಿಟ್ಟಿದ್ದೀವೋ ಅಥವಾ ನಾವು ನಿಜವಾದ ವಿಶ್ವಾಸ ಇಲ್ಲದವರಾಗಿ ಜೀವಿಸ್ತಿದ್ದೀವೋ, ನಿಜವಾಗಿ ವಿಶ್ವಾಸ ಇಟ್ಟಿದ್ದೀವಿ ಎಂಬುದಾಗಿ ಅನೇಕರು ತಮ್ಮನ್ನು ತಾವು ಮೋಸಪಡಿಸ್ಕೊಳ್ಳೋದನ್ನ ನೋಡ್ತೀವಿ. ಆಗಿದ್ದೀವ ನಾವು ಒಂದ್ ವೇಳೆ ನಾವು ನಿಜವಾಗ್ಲೂ ದೇವರ ಮೇಲೆ ನಂಬಿಕೆ ಇಟ್ಟಿದ್ದೀನಿ ಅಥವಾ ದೇವರೇ ನನಗೆ ಆಧಾರ ಅಂತ ಹೇಳಿದ್ದೇನೆ, ಕಷ್ಟಗಳು ಬರುವಾಗ, ಸಮಸ್ಯೆಗಳು ಬರುವಾಗ, ಇಕ್ಕಟ್ಟಾದ ಪರಿಸ್ಥಿತಿ ಬರುವಾಗ, ತೊಂದರೆಗಳು ಬರುವಾಗ, ಅಥವಾ ನಾವು ಯಾರಾದ್ರೂ ಸಹಾಯ ಮಾಡೋರು ಯಾರಾದ್ರೂ ಇದ್ದಾರಾ, ಅಥವಾ ಯಾರಾದ್ರೂ ಈ ಪರಿಸ್ಥಿತಿಯಿಂದ ನಮ್ಮನ್ನ ಮೇಲ್ ತೆಗೆದುಕೊಂಡು ಬರೋರು ಇದ್ದಾರಾ, ಅಥವಾ ಈ ಶೋಧನೆಯಲ್ಲಿ ಈ ಕಷ್ಟದಲ್ಲಿ ಯಾರಾದ್ರೂ ಬಂದು ನಮಗೆ ಕೈ ಹಿಡಿತಾರ ಎಂಬುದಾಗಿ ಯಾರನ್ನಾದ್ರೂ ನಾವು ಸಹಾಯಕರನ್ನ ಎದುರು ನೋಡೋದಾದ್ರೆ ನಮ್ಮ ನಂಬಿಕೆ ನಿಜವಾದದಲ್ಲ ಪ್ರೇರೆ. ಆದ್ರೆ ಯಾರು ನಿಜವಾಗಿಯೂ ದೇವರ ಮೇಲೆ ನಂಬಿಕೆ ಇಟ್ಟಿದ್ದಾರೋ, ಯಾರಿಗೆ ನಿಜವಾಗಿಯೂ ಯೇಸು ಕ್ರಿಸ್ತನೇ ಆಧಾರನಾಗಿದ್ದಾನೋ, ಅವರು ತಮ್ಮ ಇಕ್ಕಟ್ಟುಗಳಲ್ಲಿ, ಕಷ್ಟಗಳಲ್ಲಿ, ಸಮಸ್ಯೆಗಳಲ್ಲಿ ದೇವರನ್ನ ಹುಡುಕ್ತಾರೆ. ದೇವರೇ, ನೀನೇ ನನಗೆ ಆಧಾರ, ಈ ಪರಿಸ್ಥಿತಿ ನೀನೇ ನನ್ನ ಸಹಾಯ ಮಾಡುವವನು, ನೀನೇ ನನ್ನ ಮೇಲೆತ್ತುವವನು, ನೀವೇ ನಮ್ಮನ್ನ ಬಲಪಡಿಸುವನು, ನೀ ನನಗೆ ಬಂಡೆಯು, ಕೋಟೆಯು, ದುರ್ಗವಾಗಿದೆ ಎಂಬುದಾಗಿ ಆತನ ಮೇಲೆ ಆಧಾರ ಪಡುತ್ತಾರೆ. ಒಂದು ವೇಳೆ ಪ್ರಿಯರೇ, ನೀವು ಕೂಡ ಒಂದು ವೇಳೆ ನಿಮ್ಮ ನಂಬಿಕೆ ವಸ್ತುಗಳ ಮೇಲೋ, ವ್ಯಕ್ತಿಗಳ ಮೇಲೋ, ಅಥವಾ ನಿಮ್ಮ ಸ್ವಂತ ಬಲ ಜ್ಞಾನದ ಮೇಲೆ ವಿಶ್ವಾಸ ಇಟ್ಟಿದ್ರೆ ಇವತ್ತು ದೇವ್ರಿಗೆ ಒಪ್ಪಿಸಿಕೊಳ್ಳಿ. ದೇವರೇ, ನಿನ್ನ ಮೇಲೆ ನಾನು ಭರವಸೆ ಇಡ್ತೀನಿ, ಮತ್ತೆ ನೀನೇ ನನಗೆ ಸಂಪೂರ್ಣ ಆಧಾರ, ನಾನು ನಿನ್ನ ಮೇಲೆ ಆತುಕೊಳ್ತೀನಿ, ಎಲ್ಲಾ ವಿಷಯದಲ್ಲೂ ನೀನೇ ನನ್ನ ಮುನ್ನಡೆಸು ಎಂಬುದಾಗಿ ನಿಜವಾಗಿ ನೀವು ಒಪ್ಪಿಸಿಕೊಡೋದಾದ್ರೆ ಪ್ರಿಯರೇ, ಖಂಡಿತವಾಗಿ ದೇವರು ನಿಮ್ಮನ್ನ ನಡೆಸುವವನಾಗಿದ್ದಾನೆ, ನಿಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ. ಬನ್ನಿ, ದೇವರ ವಾಕ್ಯವನ್ನು ಆಶೀರ್ವದಿಸಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಯಾರೆಲ್ಲ ನಿನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೋ ಕರ್ತನೆ, ಯಾರಿಗೆಲ್ಲ ನೀನು ಕರ್ತನೆ ಆಧಾರವಾಗಿದ್ಯೋ ಅವರು ಧನ್ಯರು ಎಂಬುದಾಗಿ ನೀನು ಹೇಳ್ತೀಯಲ್ಲ, ನಿನಗೆ ಸ್ತೋತ್ರ ಸ್ವಾಮಿ. ಲೋಕದ ವಸ್ತುಗಳ ಮೇಲಾಗ್ಲಿ, ಸ್ವಂತ ಬಲ ಜ್ಞಾನದ ಮೇಲೆ ವಿಶ್ವಾಸನ ಇಡದೆ ನಿನ್ನ ಮೇಲೆ ಭರವಸೆ ಇಟ್ಟು ದೇವರೇ, ನೀನೇ ನನಗೆ ಆಧಾರ ಎಂಬುದಾಗಿ ಯಾರೆಲ್ಲ ಸಮರ್ಪಿಸಿ ಕೊಡ್ತಿದ್ದಾರೋ ಅವ್ರನ್ನ ಆಶೀರ್ವದಿಸು, ಬಲಪಡಿಸು ಕರ್ತನೆ, ಅವ್ರ ಅಗತ್ಯತೆಗಳು ಸಂಧಿಸು, ಮುನ್ನಡೆಸು. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.